ಕಲಬುರಗಿ ಜಿಲ್ಲೆಯ ನಮ್ಮ ನಾಡಿನ ಪ್ರತಿಭಾವಂತ ಬಾಲಕಿ ತನ್ನ ಕನಸುಗಳು ಮತ್ತು ಭಾವನೆಗಳನ್ನು ಅಕ್ಷರ ರೂಪದಲ್ಲಿ ಮೂಡಿಸಿ ಕನಸಿನ ಭಾವನೆ ಎಂಬ ಸುಂದರ ಪುಸ್ತಕವನ್ನು ರಚಿಸಿದ್ದು ಈ ಕೃತಿ ಸ್ಥಳೀಯ ಮಟ್ಟದಲ್ಲಿ ಭಾರೀ ಮೆಚ್ಚುಗೆಗೆ ಪಾತ್ರವಾಗಿದೆ. ವಿಶೇಷವೆಂದರೆ ಈ ಪುಸ್ತಕವು ಅಕ್ಕ ಮಹಾದೇವಿಯವರ ನಡುಮಟ್ಟದ ಜೀವನ ಮೌಲ್ಯಗಳು ಮತ್ತು ಭಕ್ತಿ ಭಾವದಿಂದ ಪ್ರೇರಿತವಾಗಿ ಬರೆಯಲ್ಪಟ್ಟಿದೆ. ಈ ಸಂದರ್ಭದಲ್ಲಿ ಡಾಕ್ಟರ್ ಫಾರೂಕ್ ಮಣೂರು ಅವರು ಆ ಹೆಮ್ಮೆಯ ಬಾಲಕಿಯನ್ನು ಹೃತ್ಪೂರ್ವಕವಾಗಿ ಪ್ರಶಂಸಿಸಿ ಅವಳ ಸಾಹಿತ್ಯಾಸಕ್ತಿ ಮತ್ತು ಧೈರ್ಯವನ್ನು ಕೊಂಡಾಡಿದರು. ಇಂತಹ ಚಿಕ್ಕ ವಯಸ್ಸಿನಲ್ಲೇ ಇಷ್ಟು ಉತ್ತಮ ಕೃತಿಯನ್ನು ರಚಿಸಿರುವುದು ನಿಜಕ್ಕೂ ಶ್ಲಾಘನೀಯ. ಇನ್ನೂ ಹೆಚ್ಚಿನ ಸಂಕಲ್ಪ ಮತ್ತು ಪರಿಶ್ರಮದಿಂದ ಬೆಳೆಯಬೇಕು ಎಂದು ಅವರು ಪ್ರೋತ್ಸಾಹಿಸಿದರು. ಮನೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ನಡೆದ ವಿಶೇಷ ಕಾರ್ಯಕ್ರಮದಲ್ಲಿ ಬಾಲಕಿಗೆ ಸನ್ಮಾನ ನೀಡಿ ಗೌರವಿಸಲಾಯಿತು. ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದ ಗಣ್ಯರು ಹಾಗೂ ಸಿಬ್ಬಂದಿ ಬಾಲಕಿಯ ಸಾಧನೆಯನ್ನು ಅಭಿನಂದಿಸಿ ಅವಳ ಮುಂದಿನ ಪ್ರಯತ್ನಗಳಿಗೆ ಶುಭ ಹಾರೈಸಿದರು. ಡಾಕ್ಟರ್ ಫಾರೂಕ್ ಮನೂರ್ ಅವರ ಪ್ರೋತ್ಸಾಹದ ಮಾತುಗಳು ಬಾಲಕಿಗೆ ಹೊಸ ಉತ್ಸಾಹವನ್ನು ನೀಡಿದ್ದು ಮುಂದಿನ ದಿನಗಳಲ್ಲಿ ಇನ್ನಷ್ಟು ಸಾಧನೆ ಮಾಡಲು ಪ್ರೇರಣೆಯಾಗಿದೆ. ಕನಸಿನ ಭಾವನೆ ಕೃತಿ ಯುವ ಪ್ರತಿಭೆಗಳಿಗೆ ಸ್ಫೂರ್ತಿದಾಯಕ ಉದಾಹರಣೆಯಾಗಿ ಹೊರಹೊಮ್ಮಿದೆ. ಒಂದು ಬುಕ್ ಬರ್ತಿದ್ದಾಳೆ, ನಾನು ಒಂದು 100 ಬುಕ್ ತಗೊಂಡು ನಾನು ಎಲ್ಲ ಹೋದ್ರೂ ಹೂವು ಕೊಡೋ ಬದಲು ಈ ಬುಕ್ಕನ್ನ ಕೊಡ್ತೀನಿ ಈಗಿಂದ. ಯಾಕಂದ್ರೆ ನಮ್ಮ ಕಲಬುರಗಿ ಮಗು, ನಮ್ಮ ಸಮಾಜ ಮಗು ಆ ಬುಕ್ ಏನ್ ಬರ್ತಿದೆ ಗೊತ್ತಿಲ್ಲ, ಬಟ್ ಧೈರ್ಯ ಮಾಡಿದಾಳಿಲ್ಲ. ಆ ಧೈರ್ಯ ತೋರ್ಸಕ್ಕೆ ನಾನು ಇಲ್ಲಿಂದ ಎಲ್ಲ ಹೋದ್ರೂ ಆ ಬುಕ್ ಕೊಡ್ತೀನಿ. ನಮ್ಮ 100 ಬುಕ್ ನಾನು ತಗೋತೀನಿ. ಅದು ಹೇಳಕ್ಕೆ ನಾನು ಬರ್ತಿದ್ದೆ. ನಮಸ್ಕಾರ, ನಾನು ನಿಮ್ಮ ಡಾಕ್ಟರ್ ಫಾರೂಕ್ ಮನೂರ್. ಸ್ನೇಹಿತರೆ, ಇವತ್ತು ನಮ್ಮ ಕಲ್ಯಾಣ ಕರ್ನಾಟಕ ಭಾಗದ ನಮ್ಮ ಹುಡುಗಿ ಒಂದು ಕನಸಿನ ಭಾವನೆ ಅಂತ ಹೇಳಿ ನಮ್ಮ ರೂಪಾ ಪೂಜಾರಿ ಅವರು ಇದೊಂದು ಪುಸ್ತಕವನ್ನು ಬರೆದಿದ್ದಾರೆ. ಅಕ್ಕ ಮಹಾದೇವಿ ಅವರ ಬುಕ್ಸ್ ಗಳನ್ನು, ಅವರ ಸ್ಟೋರೀಸ್ ಅನ್ನು ಓದಿ ಮತ್ತೆ ಹಾಗೆ ನಮ್ಮ ರಾಣಿ ಲಕ್ಷ್ಮೀಬಾಯಿ ಅವರ ಸ್ಟೋರೀಸ್ ಓದಿ ಎಲ್ಲ ತಾನು ಬಹಳ ಇನ್ಸ್ಪೈರ್ ಆಗಿ ಅವ್ರನ್ನು ಒಂದು ನನ್ನ ಅನಿಸುವಾಗ ನನಗೆ ನೀವೇ ನನ್ನ ರಾಣಿ ಲಕ್ಷ್ಮೀಬಾಯಿ ಇದ್ದೀರಿ, ನೀವೇ ನನ್ನ ಅಕ್ಕ ಮಹಾದೇವಿ ಇದ್ದೀರಿ ನಾನು ಹೇಳ್ಬೇಕು ಬಯಸ್ತೀನಿ. ಇನ್ನೂ ಚಲೋ ಇದ್ರಿಗಿಂತ ಒಂದು 10 ಪುಸ್ತಕ ಬರೀಬೇಕು. ನಿಮ್ಮ ಹೆಸರು ಬಹಳ ಮುಂದೆ ಬೆಳಿಬೇಕಂತ ಹೇಳಿ ನಾನು ದೇವರಿಗೆ ಪ್ರಾರ್ಥನೆ ಮಾಡ್ತೀನಿ.